ನಾನಿವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಲೂಲು ಮಾಲ್ ಅಲ್ಲ, ಎದುರುಗಡೆ ಇರೋ ಕಟ್ ಪೀಸ್ ಬಟ್ಟೆ ಮಾರ್ಕೆಟಿಗೆ. ಇಲ್ಲಿಗೆ ಹೋಗಬೇಕು ಅಂದರೆ ಮೆಜೆಸ್ಟಿಕ್ಕಿಂದ ಬಸ್ ನಂಬರ್ 80 ನಂದಿನಿ ಲೇಔಟ್ ಬಸ್ಸು, 252F ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ಸು, ಮತ್ತು 96A ಕಮಲಾನಗರ್. ಬಸ್ ಸ್ಟಾಪ್ ಬಂದುಬಿಟ್ಟು ಸುಜಾತ ಅಂತ ಅಥವಾ ಲೂಲು ಮಾಲ್ ಅಂತಲೂ ಹೇಳ್ಬೋದು. ಲೇಸ್ಗಳು ಎಷ್ಟೊಂದು ಇವೆ ಅಂದ್ಬಿಟ್ಟು ಡ್ರೆಸ್ ಪೀಸ್ ಏನಾದರೂ ನೀವು ತಗೊಂಡ್ರೆ ಇಲ್ಲೇ ಮ್ಯಾಚಿಂಗ್ ಲೇಸು ತಗೋಬಹುದು. ನೋಡಿ, ಇದು ಬಂದುಬಿಟ್ಟು ಕಟ್ ಪೀಸು 100 ರೂಪೀಸ್ ಅಂತೆ. ಒಂದು ಟಾಪ್ ಆಗುತ್ತೆ ಇದರಲ್ಲಿ. ಒಳಗಡೆ ಲೈನಿಂಗ್ ಕೊಡಬೇಕು. ಆದರೆ ನೀವೇನಾದರೂ ಹೊಲಿಯೋರಾಗಿದ್ದರೆ ನೋಡಿ ಆರಾಮಾಗಿ ಹೊಲ್ಕೋಬೋದು. ಇದು ಚೆನ್ನಾಗಿದೆ ಅಂದ್ಬಿಟ್ಟು. ಈ ಶಾಪಲ್ಲಿ ನಾನು ಇದು ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಬ್ಲೂ ಕಲರ್ ಪೀಸ್ ಒಂದು ತೊಗೊಂಡೆ ನಾನು. ನಂಗೆ ತುಂಬ ಇಷ್ಟ ಆಯಿತು ಇದು. ಇದು 2.5 ಮೀಟ್ರ್ ಏನೋ ಇತ್ತು, 120 ಏನೋ ಆಯಿತು ಇದಕ್ಕೆ. ನೋಡಿ, ಹಿಂಗೆ ಭಾಳ ದೊಡ್ಡ ಇರಲ್ಲ, 2.5 ಮೀಟ್ರು 2 ಮೀಟ್ರು ಈ ಥರ ಎಲ್ಲ ಇರುತ್ತೆ. ಅವರು ಅಲ್ಲಿ ತೂಕ ಮಾಡ್ತಾರೆ. ತೂಕ ಮಾಡಿಬಿಟ್ಟು ವೇಟ್ ಎಷ್ಟಿದೆ ಅಂದ್ಬಿಟ್ಟು ಅದ್ರ ಮೇಲೆ ರೇಟ್ ಹಾಕಿ ಹೇಳ್ತಾರೆ. ನೋಡಿ, ಈಗ ಅವರು ಮಾಡ್ತಾ ಇದ್ದಾರೆ ಅಲ್ಲಿ. ನೋಡಿ, ಇದೊಂದು ಇಷ್ಟ ಆಯಿತು ನನಗೆ, ಬ್ಲ್ಯಾಕ್ ಕಲರ್. ಇದೊಂದು ತೊಗೊಂಡೆ. ಇದು 170 ಆಯಿತು. ವೇಟ್ ಜಾಸ್ತಿ ಇತ್ತು ಇದು. ಇಲ್ಲಿ ಬಟ್ಟೆಗಳೆಲ್ಲ ದಪ್ಪ ಇರುತ್ತೆ. ಒಳಗಡೆ ಲೈನಿಂಗ್ ಏನು ಕೊಡೋದು ಬೇಡ. ಇವಾಗ ನಾನು ಈ ಬ್ಲ್ಯಾಕ್ ಕಲರು ಬ್ಲೂ ಕಲರ್ ತೊಗೊಂಡಿದ್ದೇನೆ, ಅದಕ್ಕೆ ಯಾವುದಕ್ಕೂ ಲೈನಿಂಗ್ ಕೊಡೋದು ಬೇಡ. ನಾನು ಮೊದಲು ತೊಗೊಂಡಿರೋದಕ್ಕೂ ಲೈನಿಂಗ್ ಕೊಟ್ಟಿಲ್ಲ. ದಪ್ಪ ಬರುತ್ತೆ ಬಟ್ಟೆ. ಹುಡ್ತಾ ಹೋದರೆ ತುಂಬಾ ಚೆನ್ನಾಗಿರೋದು ಸಿಗುತ್ತೆ. ಮತ್ತು ಒಂದು ತೊಗೊಳಕ್ಕೆ ಬಂದರೆ ಒಂದು 4 ತೊಗೊಂಡು ಹೋಗ್ತೀರಾ ನೀವು. ಆರಾಮಾಗಿ ಕೊಡ್ಬೋದು ನಾವು. ಮತ್ತು ಯಾವುದು ಇದೆಯಾ, ಇವು ಯಾವ ಹಳೆ ಬಟ್ಟೆಗಳಲ್ಲ, ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳೇ. ಮಾಲ್ಗಳಿಗೆ ಬಟ್ಟೆ ಹೊಲಿಯೋಕ್ಕೆ ಹೋಗಿರೋದು, ಉಳಿದಿರೋ ಅರ್ಧ ಬಟ್ಟೆಗಳೆಲ್ಲ ಇಲ್ಲಿ ಬರುತ್ತೆ. ಅಂದರೆ ಒಂದು 8 ಮೀಟ್ರ್ ಬಟ್ಟೆಗಳಲ್ಲಿ ಒಂದು 6 ಮೀಟ್ರ್ ಬಟ್ಟೆಗೆ ಹೋಯ್ತು ಅಂದ್ಬಿಟ್ರೆ ಇನ್ನೊಂದು 2 ಮೀಟ್ರ್ ಉಳಿಯತ್ತಲ್ಲ, ಅದನ್ನು ತಂದು ಇಲ್ಲಿ ಹಾಕ್ತಾರೆ. KG ಲೆಕ್ಕದಲ್ಲಿ ಮಾರಾಟ ಮಾಡ್ತಾರೆ. KG 400 450. ಮೀಟ್ರಿಗೆ 120 130 170 180 ಅಂದರೆ ವೇಟಿಗೆ ತಕ್ಕಂಗೆ ಅದು ಬರುತ್ತೆ. ನಾನು ಒಂದು 5 ವರ್ಷದ ಹಿಂದೆನೇ ಬರ್ತಾಯಿದ್ದೀನಿ ಇಲ್ಲಿ. ನಂದು ಓನ್ ಎಕ್ಸ್ಪೀರಿಯೆನ್ಸು. ನಾನು ಡ್ರೆಸ್ ಎಲ್ಲ ಹೊಲಿಸ್ಕೊಂಡಿದ್ದೀನಿ, ಚೆನ್ನಾಗಿದೆ, ಇನ್ನೂವರೆಗೂ ಇದೆ. ನಾನು ಆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ನಿಮಗೆ. ನೀವೇನಾದರೂ ಸ್ಟಿಚಿಂಗ್ ಕಲಿತಾ ಇದ್ದರೆ ಅಂದರೆ ನಿಮಗೆ ಪ್ರಾಕ್ಟೀಸಿಗೆ ಬಟ್ಟೆ ಇಲ್ಲಿಂದ ತೊಗೊಂಡು ಹೋಗ್ಬೋದು. ಎಲ್ಲ ಐಟಮ್ಸು ಸಿಗುತ್ತೆ, ಬಟನ್ಸು. ನೋಡಿ, ಇವೆಲ್ಲ ಲೇಸ್ಗಳು, ಎಲ್ಲ ಥರದ ಲೇಸ್ಗಳು ಸಿಗುತ್ತೆ. ಇಲ್ಲ, ನೀವು ಸ್ಟಿಚ್ ಮಾಡಿ ಬಟ್ಟೆಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದರೆ ಟಾಪ್ಸು, ಪೆಟಿಕೋಟು ಅಂದರೆ ಲಂಗ, ಮತ್ತು ಬ್ಲೌಸು, ಪ್ಲಾಜಾ ಪ್ಯಾಂಟ್ಸು, ನೈಟಿ, ಈ ಥರ ಎಲ್ಲ ಬಟ್ಟೆಗಳು ಸಿಗುತ್ತೆ ಇಲ್ಲಿ ಹೊಲಿಯೋಕ್ಕೆ. ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ತೊಗೊಂಡೋಗಿ KG ಗಟ್ಟಲೆ ತೊಗೊಂಡೋಗಿ ಸೇಲ್ ಮಾಡ್ಬೋದು. ನಿಮಗೆ ಕಟ್ ಪೀಸ್ ಅಷ್ಟೇ ಅಲ್ಲ, ಮೀಟ್ರಿಗೆ ಇಂತಿಷ್ಟು ಅಂತ ಹೇಳಿಬಿಟ್ಟು ಸಿಗುತ್ತೆ. ಅದು ನೀವು ತುಂಬಾ ಎಷ್ಟು ಬೇಕೋ ಅಷ್ಟು ಮೀಟ್ರ್ ತೊಗೊಂಡೋಗ್ಬೋದು. ನಾನು ದಿವಾನ ಬೆಡ್ಡಿಗೆ ಬೆಡ್ಶೀಟ್ ಥರ ತೊಗೊಂಡು ಬಂದು ಇಲಾಸ್ಟಿಕ್ ಹಾಕಿ ಹೊಲಿದಿದ್ದೀನಿ. ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಅದನ್ನು. ಫ್ಲೋರ್ ಮ್ಯಾಟು, ಕರ್ಟನ್ಸು, ಲೇಸು, ದಾರ, ಮತ್ತು ಬಟ್ಟೆಗಳಲ್ಲಿ ಸ್ಯಾಟಿನ್, ಜಾರ್ಜೆಟ್, ಕಾಟನ್ನು, ಇನ್ನೂ ತುಂಬಾ ವೆರೈಟಿಗಳಿವೆ. ಲೇಡೀಸ್ಗಷ್ಟೇ ಅಲ್ಲ, ಜೆಂಟ್ಸಿಗೂ ಶರ್ಟ್ ಪೀಸು, ಪ್ಯಾಂಟ್ ಪೀಸು ಎಲ್ಲ ಸಿಗುತ್ತೆ. ಶರ್ಟ್ ಪೀಸ್ ಬಂದುಬಿಟ್ಟು 600 kgಗೆ
5.5 ಮೀಟ್ರ್ ಇರುತ್ತೆ. 3 ಶರ್ಟ್ ಬರುತ್ತೆ ಹೊಲಿಸಿದ್ರೆ. ಮತ್ತು ಇಲ್ಲಿ ತಮಿಳ್ನಾಡು, ಬರೋಡಾ, ಮುಂಬೈ ಈ ಕಡೆಯಿಂದೆಲ್ಲ ಬಟ್ಟೆ ಬರುತ್ತೆ. ನಿಮ್ಮದೇನಾದರೂ ಶಾಪ್ ಇದ್ದರೆ ನೀವು ಈ ಬಟ್ಟೆಗಳನ್ನೆಲ್ಲ ತೊಗೊಂಡು ಹೋಗಿ ಮಾರಬಹುದು. ಬಟ್ ನೀವು ಕೆ ಜಿ ಗಟ್ಟಲೆ ತೊಗೊಳ್ಬೇಕಂತೆ. ಈ ಕಟ್ ಪೀಸ್ ಎಲ್ಲ ತೊಗೊಂಡ್ರಷ್ಟು ಪ್ರಾಫಿಟ್ ಅಲ್ಲ ಅಂತೆ, ಕೆ ಜಿ ತೊಗೊಂಡ್ರೆ ಪ್ರಾಫಿಟ್ ಅಂತೆ. ಇಲ್ಲಿ ಡ್ರೆಸ್ ಮಟೀರಿಯಲ್ಲು, ಸಾರಿ, ಟಾಪ್ಸು, ಪ್ಯಾಂಟ್ಸು ಎಲ್ಲ ಸಿಗತ್ತೆ. ಬಟ್ ಇದು ಹೊರಗಡೆನೂ ಸಿಗತ್ತೆ. ಆದರೆ ಇಲ್ಲಿ ಸ್ಪೆಷಲ್ ಅಂದರೆ ಕಟ್ ಪೀಸ್ ಬಟ್ಟೆನೇ. ಅದನ್ನು ತಗೊಳ್ಳೋಕೆ ಜನ ಜಾಸ್ತಿ ಇಲ್ಲಿ ಬರೋದು. ಇವಾಗ ಫಂಕ್ಷನ್ಗಳಲ್ಲೆಲ್ಲ ಎಲ್ಲರೂ ಒಂದೇ ಥರ ಡ್ರೆಸ್ ಹಾಕ್ಕೊಳ್ಳೋದು ಅಥವಾ ಸಾರಿ ಉಡೋದು ಟ್ರೆಂಡಲ್ಲಿದೆ. ಹಾಗೇನಾದರೂ ನಿಮಗೆ ಬೇಕು ಅಂದರೆ ಇಲ್ಲಿ ಮಟೀರಿಯಲ್ಸ್ಗಳೆಲ್ಲ ಸಿಗುತ್ತೆ. ಲೆಹೆಂಗಾಗೆ, ಡ್ರೆಸ್ಗಳಿಗೆ, ಸಾರಿಗಳೇ ಸಿಗುತ್ತೆ. ನಾವು ಯಾವುದೇ ಶಾಪಿಗೆ ಹೋದರೂ ಈ ಥರ ರಾಶಿ ಹಾಕಿರ್ತಾರೆ. ಅದರಲ್ಲಿ ನಾವೆಲ್ಲ ಹುಡ್ಕೊಂಡು ತಗೊಳ್ಬೇಕು. ಎಲ್ಲಿ ಹೋದರೂ ಇದೇ ಥರನೇ ಇದೆ. ಇದು ನೋಡಿ, ಪಿಂಕ್ ಕಲರ್, ಇದು ನಂಗೆ ತುಂಬ ಇಷ್ಟ ಆಯಿತು. ಇದೊಂದು ತೊಗೊಂಡೆ. ಅದ್ರ ವೇಟ್ ಬಂದುಬಿಟ್ಟು 120 ಆಯಿತು. ಹುಡುಕ್ತಾ ಹೋದರೆ ತುಂಬಾ ಸಿಗತ್ತೆ ಚೆನ್ನಾಗಿರೋದು. ಬಟ್ ಫೇಷನ್ಸಿಂದ ಹುಡುಕ್ಬೇಕಷ್ಟೆ. ಎಲ್ಲ ಕಡೆಯೂ ಈ ಥರ ಚಿಕ್ಕ ಚಿಕ್ಕ ಶಾಪ್ಗಳಿವೆ. ಎಲ್ಲ ವೆರೈಟಿ ಬಟ್ಟೆಗಳು ತೋರಿಸ್ತಾರೆ. ಇದು ರಿಲಯನ್ಸಿಗೆ ಹೋಗಿ ಮಿಕ್ಕಿರೋ ಬಟ್ಟೆ ಅಂತೆ. ನೋಡಿ, ಅದು ಏನಂತಾನೆ ಗೊತ್ತಾಗ್ತಾ ಇಲ್ಲಾಗಿತ್ತು. ನೋಡಿದ್ರೆ ಅದು ಲೇಸ್ಗಳು. ಇಲ್ಲಿ ಡ್ರೆಸ್ಗೆ ಮ್ಯಾಚ್ ಆಗುವಂಥ ಬಟನ್ಸು ಮತ್ತು ಬೀಡ್ಸು, ಡ್ರೆಸ್ಸಿಗೆ ಡಿಸೈನ್ ಮಾಡೋಕ್ಕೆ ಆ ಥರದಗಳೆಲ್ಲ ಸಿಗತ್ತೆ. 10 ರೂಪಾಯಿಗೆ ಆರಾಮಾಗಿ ಕೊಡ್ಬೋದು. ಯಾಕಂದರೆ ತುಂಬ ಜಾಸ್ತಿಗಳಿವೆ ನೋಡಿ, ಅಲ್ಲಿ ಜಾಸ್ತಿ ಇರುತ್ತೆ. ಬಣ್ಣಗಳ ಬಟ್ಟೆ ಜೊತೆಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಇದು ನಾನು 4 ವರ್ಷದ ಹಿಂದೆ ತಗೊಂಡಿರೋ ಬಟ್ಟೆ ನೋಡಿ. ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು.
ಇಲ್ಲಿ ಒಳಗಡೆ ಲೈನಿಂಗ್ ಎಲ್ಲ ಕೊಟ್ಟಿಲ್ಲ. ನೋಡಿ ಇದು ಅಷ್ಟೇ. ಯಾವುದಕ್ಕೂ ಒಳಗಡೆ ಲೈನಿಂಗ್ ಕೊಟ್ಟಿಲ್ಲ. ಇದು ಬಂದುಬಿಟ್ಟು ಬೆಡ್ಶೀಟು. ಮೀಟ್ರಿಗೆ ಇಂತಿಷ್ಟು ಹೇಳಿ ತಗೊಂಡಿರೋದು. ಇದು ನೋಡಿ, ಆ ಕಡೆ ಈ ಕಡೆ ಸರಿಬಾರ್ದು ಅಂದ್ಬಿಟ್ಟು ಇಲಾಸ್ಟಿಕ್ ಹಾಕಿ ನಾನೇ ಹೊಲಿದಿದ್ದೀನಿ.